1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಅಂಗಡಿಯವರ ನೀವು ಬನ್ನಿ ಬನ್ನಿ ಬನ್ನಿ. ವಾಸ್ತು ನಾನು ವಿಧಾನಸೌಧ ಕಟ್ಟಿಸ್ಬೇಕಾದ್ರೆ ನಮ್ಮ ತಂದೆಯವರೇ ಹೇಳಿದ್ದು ಈ ದಿಕ್ಕು ಕಟ್ಟಿಸಿ ಅಂತ. ದುಡ್ಡು ಯಾರ ಹತ್ರ ತೊಗೊಳೋದಿಲ್ಲ ನಾವು, ಆದ್ರೆ ಒಳ್ಳೇದು ಮಾಡ್ತೀವಿ ನಿಮಗೆ. ಒಳ್ಳೆ ದಿಕ್ಕಲ್ಲಿದೆ ನಿಮಗೆ. ಕೆರೆ ಜಾಗ ಇರೋದ್ರಿಂದ ಒಂದು ತೆಂಗಿನ ಮರ ಇರಬೇಕಾಯ್ತು. ನಿಮಗೆ ಯಾವುದೋ ಕಣ್ಣು ದೃಷ್ಟಿ ಬಿದ್ದು ಬಿಟ್ಟಿದೆ ಅಂಗಡಿ ಮೇಲೆ. 3 ದಿಕ್ಕು ಹೋಗುತ್ತೆ, 1, 2, 3 ದಿಕ್ಕು. ಅದಕ್ಕೆ ಏನೇ ಆಗಬೇಕು ಅಂದ್ರೆ ನೀವು ಇವತ್ತಿನ ದಿವಸದಲ್ಲಿ, ಇವತ್ತು ಸೋಮವಾರ, ಈ ದಿಕ್ಕೊಳಗಡೆ ಯಾರೇ ಬಂದು ಏನೇ ವ್ಯಾಪಾರ ಮಾಡಿದ್ರು ಏನೇ ಕೊಟ್ಟರು ಥೂ ಅಂತ ಉಗ್ಗಿಬೇಕು. ಏನೋ ಕೊಟ್ರಿ ಅವ್ರು ಕೊಟ್ಟ ತಕ್ಷಣ ಈ ಕಡೆ ಬಂದು ಥೂ ಅಂತ ಹೋಗಿರ, ಅವ್ರಿಗೇನು ಗೊತ್ತಾಗೋದಿಲ್ಲ ಅಲ್ವಾ? ಅದು ದೃಷ್ಟಿ ಆಗ್ಬಿಟ್ಟಿದೆ. ನಿಮ್ಮ ಮಕ್ಕದ ಲಕ್ಷಣ, ಈ ಅಂಗಡಿ ಲಕ್ಷಣ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಮೇಲೆ ವ್ಯಾಪಾರ ಚೆನ್ನಾಗಾಗುತ್ತೆ ನಿಮಗೆ. ಬೇಜಾರು ಮಾಡ್ಕೋಬೇಡಿ, ನಮ್ಗೇನು ಕೊಡಕ್ಕೆ ಹೋಗ್ಬೇಡಿ. ಯಾವುದು ಬೇಡ ನಮಗೆ. ದುಡ್ಡು ಇಸ್ಕೊಂಡನಪ್ಪ ನಾನು ಕೇಳಿದ್ನ ನಿಮಗೆ ಏನಾರು ಕೊಡಿ ಅನ್ನ ಇಲ್ಲ. ನಾ ಹೇಳೋದನ್ನ ನೀವು ಮಾಡಿ ತೋರಿಸಿ, ನಿಮ್ಗೆ ಗೊತ್ತಾಗತ್ತೆ ನೋಡಿ. ವಿಧಾನಸೌಧ ಕಟ್ಟಬೇಕಾದ್ರೆ ನಮ್ಮ ಅಪ್ಪನೇ ಹೇಳಿದ್ದು, ಈ ದಿಕ್ಕಲ್ಲಿ ಬಾಕ್ಲು ಹಿಂಗೆ ಮಾಡಿ ಮೆಟ್ಲು 5 ಅಡಿ 6 ಅಡಿ ಅಂತ ಹೇಳಿದ್ದು ನಮ್ಮ ಅಪ್ಪ ಅವರೇ. ನಮ್ಮ ತಂದೆಯವ್ರಿಲ್ಲ ಇವತ್ತು. ಆದರೆ ಎಲ್ಲ MLAಗಳು ಮಿನಿಸ್ಟ್ರು ಯಾರು ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಇವತ್ತು. ನಾನು ಇಲ್ಲಿ ಯಾಕೆ ಬಂದಿದ್ದೇನೆ ಅಂದ್ರೆ ಬಿಲ್ಡಿಂಗ್ ಪೂಜೆ ಇದೆ, ವಾಸ್ತು ನೋಡಿದೆ, ತುಂಬ ಚೆನ್ನಾಗಿದೆ. ಯಾರು ಏನೇ ತೊಗೊಂಡ್ರು ಮುಗಿರಿ, ಕೇಳಿಸ್ತಾ? 5 ಜನಕ್ಕೆ ಇಲ್ಲಿ ಕೊಟ್ಬಿಟ್ಟು ಆಚೆ ಬಂದು ಕೊಡಿ, ಒಳಗಡೆಯಿಂದ ಕೊಡಬೇಡಿ. ವ್ಯಾಪಾರ ಮಾಡ್ಬೇಕ್ರಿ ನೋಡಿ, ಅವ್ರ ಕೈ ಕೊಟ್ಟು ಇಲ್ಲಿ ಬಂದು 3 ಸತಿ ಹೋಗಿ. ಓಕೆ, ಕೊಡಿ. ವಾಸ್ತು ಪರಿಹಾರ ನಸ್ತ್ರಬಾಲವಸ್ತು ಇವ ವಾಸ್ತು ಪ್ರಕಾರ ಥೂ ಥೂ ಥೂ. ಈ ಕಡೆ ಜೋರಾಗಿ ಥೂ 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 ಅನ್ಬೇಕು. 5 ಜನ ಜ್ಞಾಪಕ ಇಟ್ಕೊಳ್ಳಿ. ವಾಸ್ತು ಪ್ರಕಾರ ಓ ತಿನಿಷ್ಠ ಗಾಷ್ಟಿ ಎಲಿಯ ಕೆಲಸ್ಥಾನಂ. ಏನೇ ಕೊಟ್ಟರು ಅಷ್ಟೇ ಹೊರಗಡೆ ಬಂದು ಕೊಟ್ಟು ಈ ಕಡೆ 3 ಸತಿ ಹೋಗೋದು. ವಾಸ್ತು ಪ್ರಕಾರ ಕನಿಷ್ಠ ಬಾತ್ಕೋಳಿಗಳು ಕೆರೆ ಜಾಗ ಸ್ಥಳಂ, 3 ದಿಕ್ಕಗಳಲ್ಲಿ ಬರುವಂತಹ ಸ್ಥಳ. ಆಚೆ ಬಂದು ಕೊಡಿ, ಒಳಗಡೆದೇನು ಕೊಡಬೇಡಿ. ಬನ್ನಿ ಆಚೆ ಬನ್ನಿ. ವಾಸ್ತು ದಿಕ್ಕು ಪ್ರಕಾರಪ್ಪ ಸ್ಥಳವಾಗಿರಲಿ. ಯಾರಂಥವ್ರು ಇರಲಿ, ವ್ಯಾಪಾರ ಆದ್ಮೇಲೆ ಅವ್ರಿಗೆ ಏನು ಸಿಗತ್ತಪ್ಪ ಅದರಲ್ಲಿ ಅಲ್ವಾ? ನಿಮ್ದು ಮನೆ ಕಟ್ಸೋದ್ರ? ಮನೆ ಕಟ್ಸೋದಲ್ಲ, ಇನ್ನೊಂದು ಪಾಯ ಹಾಕ್ಬೇಕು. ಪಾಯ ಹಾಕಿ ಅದ್ರ ಒಳಗಡೆ 1-2 ಎಳ್ನೀರ್ನ, ಹಸಿ ಎಳ್ನೀರ್ನ ಇಟ್ಟುಬಿಟ್ಟು ಪಾಯ ಹಾಕೊಳ್ಳಿ. ಹೌದಾ? ಕರೆಕ್ಟಾ ನಾನು ಹೇಳಿದ್ದು? ನೀವು ನನಗೆ ಹೇಳಿದ್ರಾ? ಇಲ್ಲ. ಹಾ ಅಣ್ಣ, ಏನು ಹೇಳಿದೆ ನಿಮಗೆ? ಹೊರಗಡೆ ಬಂದು ವ್ಯಾಪಾರ ಮಾಡಿ. ಎಷ್ಟು ಜನ ತಗೊಂಡ್ರಿ ನಿಮ್ಮ ಹತ್ರ ಇವಾಗ? 3 ಜನ. 3 ಜನಕ್ಕೆ 9 ಸತಿ ಉಗಿಬೇಕು. ಬನ್ನಿ ಆಚೆ ಬನ್ನಿ. ಇವತ್ತಿನ ದಿಕ್ಕು ನಿಮ್ಗೆ ತುಂಬ ಚೆನ್ನಾಗಿದೆ. ಅರ್ಧ ಗಂಟೆ ಆದ್ಮೇಲೆ ನೋಡಿ ನಿಮ್ಗೆ ಇಲ್ಲಿ ಏನು ಫಲಿತಾಂಶ ಏನು ಒಳೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಬನ್ನಿ ಆಚೆ ಬನ್ನಿ. 9 ಸತಿ ಹೋಗಿರಿ, ಅವ್ರಿಗೆ ಗೊತ್ತಾಗಬಾರ್ದು. ಈ ಕಡೆ ಹೋಗಿರಿ, ಈ ದಿಕ್ಕಿಗೆ ಥೂ 9 ಸತಿ. ಬನ್ನಿ. ಯಾವುದಿಲ್ಲಪ್ಪ ಬಿಡು, ಅವ್ರದ್ದೇನೋ ಇದೆ ಪರಿಹಾರ. ನಿಮ್ಗೆ ಯಾಕೆ? ನಿಮ್ಗೇನ ನಮಗ್ ಕೊಟ್ಟ ಮೇಲೆ ಉದ್ದಿ ಅಂತ ತಾನು ಹೇಳಿದ್ರು. ಏನ್ ಮಾಟ ಮಾಡಿಸ್ತಾ ಇದ್ದೀರಾ? ಅದೇ ನಮ್ಗೇನೋ ಕೊಟ್ಟ ಮೇಲೆ ಉಗ್ಗಿರಿ ಅಂತ ಸಿಗರೇಟ್ ತಗೊಂಡೆ ಉಗಿದ್ಬಿಟ್ಟು ಕೊಡ್ತಾವ್ರೆ. ನಿಮ್ಗೆ ಯಾಕೆ ಉಗಿತಾರ ಅವರು? ಯಾರಿಗ ಒಳ್ಳೇದಾಯ್ತದೆ ನಿಮ್ಗ? ಅದಕ್ಕೆ ನಮ್ಗೆ ಯಾಕೆ ಉಗಿದ್ಬಿಟ್ಟು ಕೊಡ್ತಾ ಇದ್ದೀರಾ? ಕಾಸು ಕೊಡೋಣ, 1 ರೂಪಾಯಿ ಕೊಡೋಣ. ಅಲ್ಲ ಯಾಕಂಗಂತ ಇದ್ದೀರಾ? ಅಲ್ಲ ಏನ್ ಸರ್ ಉಗಿಸ್ಕೊಂಡೆ ಮಾಟ ಗೀಟ ಮಾಡಿಸ್ತಾರ ಸರ್ ಅವರು? ಅದೇ ಗೊತ್ತಿಲ್ಲ. ಹಂಗನ್ನಕ್ ಹೋಗ್ಬಾರ್ದು. ಏನಕ್ಕೆ ಉಗ್ಸಿದ್ದು ನೀವು? ನಿಮಗ್ ಹೋಗುದಿಲ್ಲಪ್ಪ ಅವರು. ಕೊಟ್ಮೇಲೆ ಆಕ್ಚುಲಿ ನಿನ್ ಮಕ್ಕ ನೋಡಿದ್ರೆ ವಾಂತಿ ಮಾಡಬೇಕು. ವಾಂತಿ ಏನ ಹೇಳ್ದ? ಬದ್ರೆ ಮಾಡ್ಕೊಳ್ಳಿ. ಕೊಟ್ಟ ಮೇಲೆ ಉಗ್ಸಿದ್ ಯಾಕೆ? ನಿಮಗ್ ಹೋಗುದಿಲ್ವಲ್ಲ ಅವರು? ನಮ್ಗೆಲ್ಲ ನಮಗ್ ಕೊಟ್ಟು ನೀವು ಹೋಗಿ ಬನ್ರಿ. ನೀವೇನೋಣ ಈಗಿನ ಕಾಲದಲ್ಲಿ ಇವಂದೇ ಕಣ್ ದೃಷ್ಟಿ ಐತೆ. ಮಕ್ಕದ ಮೇಲೆ ಹೋಗಿರಿ ಫಸ್ಟ್ ಹೇಳ್ತೀನಿ. ನಾನು ಡೈರೆಕ್ಟ್ ಆಗಿ ಅಣ್ಣ ಬಾಗ್ಲ ಹಾಕ್ಬೇಡಿ. ಈಗ ವಾಸ್ತು ಪ್ರಕಾರ ಬಾಗ್ಲ ಹಾಕ್ಬೇಡಿ. ನನ್ನ ಮಾತು ಕೇಳಿಪ್ಪ. ನನಗೆ ಹೊಡಿತೀರಾ ನಾನು ಒಳ್ಳೇದ್ ಮಾಡಿದ್ರೆ? ಹಲೋ ಸರ್, ಇಲ್ಲಿ ಪೊಲೀಸ್ ಸ್ಟೇಷನ್ ಸರ್. ಬನ್ನಿ ಸರ್, ಇಲ್ಲ ನಿಮಿಷ. ಯಾಕೆ ಎಲ್ಲರಿಗೂ ಉಗ್ದಿ ಕೊಡ್ತಾರೆ ಸರ್, ಮಾಟ ಮಾಡಿಸ್ತಾರೆ ಇಲ್ಲಿ ಇವರು. ಯಾರ್ರೀ ಮಾಟ ಮಾಡಿಸ್ತಾರೆ? ಏನ್ ಮಾತಾಡ್ತಿರ್ರಿ? ವಾಸ್ತು ಇದ್ರದ್ದು. ಬನ್ನಿ ಸರ್. ಬಂದ್ರು ಅವರು. ಫೋನ್ ಮಾಡ್ತೀನಿ. ನಿಮ್ ಫ್ಯಾಮಿಲಿಗೆ ಫೋನ್ ಮಾಡ್ರಿ. ವಾಸ್ತು ವಿಧಾನಸೌಧ ಕಟ್ಸಿದ್ದು ನಮ್ಮಪ್ಪ, ಮೆಟ್ಲು ಹಾಕ್ಸಿದ್ ನಮ್ಮಪ್ಪ. ಇವತ್ತು ನಿಮ್ಮಪ್ಪ ಅವರಲ್ಲಿ ಕೆಲಸ ಮಾಡ್ತಾ ಇರಬಹುದು. ವಾಸ್ತು ಮಾಡಿದ್ಯಾರು ನಮ್ಮಪ್ಪ. ನೀವು ವಾಸ್ತು ಅವ್ರ ಮೇಲೆ ಇವ್ರು ಯಾಕೆ ಹೋಗುದ್ರು ನಮ್ಗೆ ಇಲ್ಲಿ? ಯಾಕೆ ಹೋಗುದೇ? ಉಗ್ದೆ ಇವ್ರು ನನ್ಗೋಗಿ ಅಂತ 2 ಜನ ಬಂದ್ರು 3 ಜನ ಉಗ್ದ್ಬಿಟ್ಟು ಇದ್ ಮಾಡ್ರಿ ಅಂತ ಉಗ್ದಿದ್ದು ನಾವು ನೋಡ್ಲಿಲ್ವಾ? ಇವರು ವ್ಯಾಪಾರ ಕೊಟ್ಟು ಕೇಳಿಸ್ಕೊಳ್ಳಿ. ಹುಳ ಹಾ ಒಂದ್ ಸ್ವಲ್ಪ ಆಚೆ ಬಂದಿ ವ್ಯಾಪಾರ ಕೊಟ್ಬಿಟ್ಟು ಆಚೆ ಬಂದು ಸ್ವಲ್ಪ ಉಗ್ಗಿರಿ. ಯಾರಿಗೆ? ನಮ್ಗೆ ಕೊಟ್ಬಿಟ್ಟು ನಿಮ್ಗಲ್ಲಪ್ಪ ಸ್ವಾಮಿ. ಉಗ್ಯಂಗಿದ್ರೆ ಅವ್ರಿಗೂ ಫಸ್ಟ್ ಮತ್ತೆ ಫಸ್ಟ್ ನೀನು ನನ್ನೇ ತಳ್ತೀರಾ? ನಾನು ಏನಿಲ್ಲ ಇಲ್ಲಿ ನೋಡಿ. ಏನೇನೋ ಮಾಡ್ತಾವ್ ಕಳಿಸ್ರಿ. ಹೋಗಪ್ಪ, ಇಲ್ಲ ಅಂಗಡಿ ಹತ್ರ ಬರ್ಬೇಡ. ಒಂದ್ 5 ನಿಮಿಷ ಮುಟ್ಟಬೇಡಿ. ನಾನು ಇರ್ರಿ. ಹೋಗ್ರಿ. ನಾವು ಹೋಗ್ಬೇಕಂದ್ರೆ ನಮ್ಮ ಅಣ್ಣನ್ಗೆ ಹೇಳ್ಬೇಕು ನೀವು.
ಹೇಳ್ತೀರಾ? ಆಯ್ತು ಯಾರು ಅಣ್ಣ ಗೊತ್ತಿಲ್ಲ. ಹೇಳ ನಿಮ್ಮ ಅಣ್ಣ. ಬೇಡ ಬಂದ್ರು ತೋರಿಸಿ. ಅವ್ರಿಗೆ ಹೋಗುದ್ರ ಇಲ್ಲಿ ಹೋಗುದ್ರ ಈ ಕಡೆ ಅಲ್ಲ ಅಲ್ಲ, ನೀವು ಅಲ್ಲಿ- ಕಫ ಬಂತು ಹೋಗುದ್ರಾ ಏ, ಅವ್ರಿಗೆ- ಓ ಸುಮ್ನೆ ಕಫ. ನೀವ್ ಏನಕ್ಕೆ ಕುಗ್ದಿದ್ದು ಅಂತ ಕಾಪಿ ಕುಡ್ದು ಕಫ ಆಗ್ಬಿಟ್ಟಿದೆ. ಕಫ ಬಂತು ಹೋಗುದ್ರಾ ಹ್ಮ್. ಅವ್ರೆಲ್ಲ ಕುಗ್ದಿಲ್ಲ. ಇಲ್ಲ ತಿರ್ಗಾ ಥೂ ಅಂತಿಲ್ಲ ನಾವು ಅಣ್ಣ ಇನ್ನ ಥೂ, ಸುಮ್ನಿರ್ರಿ, ಏನ್ ಮಾತಾಡ್ತಿರ್ರಿ? ಆ ಕಡೆಗೆ ಏ ಥೂ, ಏನಂತ ತಳ್ತೀಯಣ್ಣ ನೀನು? ಕಾರಲ್ಲಿ ಬಂದವ್ರೆ. ಕಾರಲ್ಲಿ ಬಂದು ಕಾರಲ್ಲಿ ಹೇಳ್ತಾರೆ. ನಾನು ಕಾರಲ್ಲೇ ಬಂದೆ. ಅಲ್ಲಿ ಸಿರಿಕನ್ನಡ ಕ್ಯಾಮ್ರಾ ಇದೆ, ಕುರುಳು ಸ್ವಾಮಿ ಕುರುಳು ಅಂತ ಕಾಮಿಡಿ ಶೋ. 1 2 3 4 ಬಕರಾ ಬಕರಾ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಪ್ರೀತಿಯ ಕಾಣಿಕೆ. 1 2 3 4 ಬಕರಾ ಬಕರಾ Feel the rhythm, screw your mind, check the baby. Come on, Bakara, Bakara.